ಧನುಸ್ಸು ರಾಶಿ, ರಾಜಕೀಯ ವಿಚಾರವಾಗಿ ಯಾರು ಆಸಕ್ತಿಯನ್ನು ಹೊಂದಿರ್ತಾರೆ, ರಾಜಕಾರಣಿಗಳಾಗಿರ್ತಾರೆ, ಅವರಿಗೆ ತುಂಬ ಒಳ್ಳೆಯ ದಿವಸ. ಕೈಯಲ್ಲಿ ಒಂದಷ್ಟು ಹಣ ಚೆನ್ನಾಗಿ ಓಡಾಡುತ್ತೆ. ಹಾಗಾಗಿ ಹಣದಿಂದ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂತಹ ಮನಸ್ಥಿತಿಯನ್ನು ತಲುಪಿ ಆ ದೃಷ್ಟಿಯಲ್ಲಿ ತುಂಬ ಖುಷಿಯನ್ನು ಅನುಭವಿಸ್ತಕ್ಕಂಥದ್ದು. ಸಂಬಂಧಿಕರು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಇವರಿಗೆಲ್ಲರಿಗೂ ಕೂಡ ನೀವು ಸಂತೋಷದಿಂದ ಒಂದಷ್ಟು ಉಡುಗೊರೆಗಳನ್ನು ಕೊಡ್ತೀರಿ. ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು, ಅವರವರ ಯೋಗ್ಯತೆಯನ್ನು ನೋಡಿ ಯಾರಿಗೆ ಏನು ಕೊಡಬೇಕು ಅಂತ ತಿಳಿದು ಅವೆಲ್ಲವನ್ನು ಕೊಡೋದಕ್ಕೆ ಮುಂದಾಗ್ತೀರಿ. ಎಲ್ಲರನ್ನೂ ಕೂಡ ಸಂತೋಷಪಡಿಸ್ತೀರಿ. ನೀವೇನಾದರೂ ಕೊಡೋದ್ರಿಂದ ಅವರಿಗೆಲ್ಲ ಸಂತೋಷವಾಗ್ತಕ್ಕಂಥದ್ದು. ನಿಮ್ಮ ಬಗ್ಗೆ ಉತ್ತಮವಾದಂತಹ ಪ್ರಶಂಸೆ ಬರುತ್ತೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದಂತಹ, ಯಾವತ್ತೂ ಇಲ್ಲದೆ ಇರತಕ್ಕಂತಹ ಗೌರವ ಮೂಡ್ತಕ್ಕಂಥದ್ದಾಗತ್ತೆ. ಅವಿವಾಹಿತರಿಗೆ ನೀವು ಮದುವೆಯನ್ನು ಮಾಡಿಸ್ತಕ್ಕಂತಹ ಭರವಸೆಯನ್ನು ಕೂಡ ಕೊಡ್ತೀರಿ. ಯಾರಾದರೂ ಬಂದು ನನಗೆ ಮದುವೆ ಆಗಿಲ್ಲ, ಏನಾದರೂ ಒಂಚೂರು ವ್ಯವಸ್ಥೆ ಮಾಡಿ ಅಂತಂದರೆ, ನಾನು ನಿಂತು ಮದುವೆ ಮಾಡಿಸ್ತೀನಿ, ನಿನಗೆ ಯಾಕೆ ಅಂತ ಹೇಳಿ ನೀವು ಅವರಿಗೆ ಭರವಸೆಯನ್ನು ಕೊಡ್ತಕ್ಕಂಥದ್ದು ಕೂಡ ನಡೀಬಹುದು. ಸಾಯಂಕಾಲದ ವೇಳೆಗೆ ಯಾವುದೋ ಒಂದು ಕಹಿ ಸುದ್ದಿಯಿಂದ ಬೇಸರವಾಗುತ್ತೆ. ಇಡೀ ದಿವಸ ಎಲ್ಲ ಬೇರೆಯವರನ್ನ ಸಂತೋಷಪಡಿಸಿ ನೀವು ಕೂಡ ಸಂತೋಷದಲ್ಲಿ ತೇಲಾಡ್ತಾ ಇರ್ತೀರಿ. ಸಾಯಂಕಾಲದ ಹೊತ್ತಿಗೆ ಮನಸ್ಸಿಗೆ ಬೇಸರವಾಗತಕ್ಕಂತಹ ಒಂದು ಕಹಿ ಸುದ್ದಿ ನಿಮ್ಮನ್ನು ಆವರಿಸ್ತಕ್ಕಂಥದ್ದಾಗತ್ತೆ. ಅದೇ ಯೋಚನೆಯಲ್ಲಿ ದಿವಸ ಕಳೆದು ಹೋಗ್ಬಿಡುತ್ತೆ. ಈ ರೀತಿಯ ದಿನಚರಿಯನ್ನು ಕಾಣಬೇಕಾದಂಥದ್ದು. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬುದಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನೆಯವರ ಒತ್ತಡ, ಮನೆಯವರ ಅಪೇಕ್ಷೆ ಮೇರೆಗೆ ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ನಿಮಗೆ ಆಲೋಚನೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಮನೆಯವರ ಒತ್ತಡ ಹೆಚ್ಚಾಗಿ ಹೊಸ ವಾಹನವನ್ನು ಖರೀದಿ ಮಾಡಬೇಕಾಗತ್ತೆ. ಕುಟುಂಬದ ಸದಸ್ಯರಿಗೆ ಸಂತೋಷವನ್ನು ಉಂಟು ಮಾಡ್ತೀರಿ. ಯಾವಾಗ ಮನೆಯವರು ಮಾತನ್ನು ಕೇಳ್ತೀರಿ, ಕೇಳಿ ಕಾರ್ಯಪ್ರವೃತ್ತರಾದಾಗ ಆ ಕೆಲಸದಿಂದ ಮನೆಯವರಿಗೆ ಸಹಜವಾಗಿ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ಮೊದಲು ಚಿಕ್ಕ ಚಿಕ್ಕ ಮಕ್ಕಳನ್ನು ಕುರಿತು ಆ ವಿಚಾರವನ್ನು ಚರ್ಚೆ ಮಾಡಿ ಅವರಿಗೆ ವಿಷಯವನ್ನು ನೀವು ತಿಳಿಸಿ ಅವರನ್ನು ನೀವು ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಉತ್ತೇಜನವನ್ನು ಕೊಡಿ ಅಂತ ಹೇಳಬೇಕಾದಂಥದ್ದು. ಮನೆಗೆ ಹೊಸ ವಾಹನ ಲಕ್ಷ್ಮಿ ಬರಲಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಲ್ಲಿರತಕ್ಕಂತಹ ಶ್ರದ್ಧೆ, ಗೌರವ, ಪೂಜ್ಯ ಭಾವನೆ ಇದೆಲ್ಲವನ್ನು ಗಮನಿಸಿದಂತಹ ಹಿರಿಯರು ನಿಮಗೆ ಮತ್ತೊಂದಷ್ಟು ಜವಾಬ್ದಾರಿಗಳನ್ನು ಕೊಡ್ತಾರೆ. ಅದು ನಿಮ್ಮ ಮೇಲಿರತಕ್ಕಂತಹ ನಂಬಿಕೆಗೆ ಅದು ಕಾರಣವಾಗುತ್ತೆ ಎಂಬುದಾಗಿ ತಿಳಿಬೇಕಾದಂಥದ್ದು. ನಂಬಿಕೆಗೆ ಅರ್ಹವಾದಂತಹ ನೀವು ಆ ಯಾವುದೇ ಕೆಲಸವನ್ನು, ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಕರ್ತವ್ಯ ಪ್ರಜ್ಞೆಯಿಂದ ಅದನ್ನು ಸಾಧಿಸಿ ಜಯಶೀಲರಾಗ್ತೀರಿ. ಇದು ನಿಮ್ಮ ಜೀವನದಲ್ಲಿ ಮತ್ತೊಂದು ಲಾಭದ ಅಥವಾ ಅಭ್ಯುದಯದ ಘಟ್ಟ ಅಂತ ಹೇಳಬೇಕಾದಂಥದ್ದು. ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥದ್ದು, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಜನ ನಿಮ್ಮನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿದ್ದಾರೆ, ಅದು ಬಹಳ ಮುಖ್ಯವಾದಂಥದ್ದು. ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ಅಧ್ಯಯನದ ಕಡೆಯೂ ಕೂಡ ನೀವು ಗಮನವನ್ನು ಹರಿಸ್ತೀರಿ. ನನಗೆ ವಿಷಯದ ಅಥವಾ ಮಾಹಿತಿಯ ಕೊರತೆ ಇದೆ, ನಾನು ಮತ್ತೊಂದಷ್ಟು ಓದಬೇಕು, ತಿಳಿಯಬೇಕು ಅಂತಕ್ಕಂತಹ ವಿಚಾರ ನಿಮ್ಮಲ್ಲಿ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಬೇಕು. ಜೊತೆಗೆ ಅವರಿಗೆ ಯಾವುದೇ ರೀತಿಯ ನೋವಾಗದೇ ಇರುವ ಹಾಗೆ ನೀವು ನೋಡಿಕೊಂಡಾಗ ಅವರು ಪರಿಪೂರ್ಣವಾದಂತಹ ಮನಸ್ಸಿನಿಂದ ನಿಮಗೆ ಆಶೀರ್ವಾದವನ್ನು ಮಾಡುವಂಥದ್ದು. ಅವರು ಸಂತೋಷವಾಗಿದ್ದರೆ ನಿಮ್ಮ ಎಲ್ಲ ಕಾಲದಲ್ಲೂ ಕೂಡ, ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಹೊಂದೋದಕ್ಕೆ ಮಾರ್ಗವಾಗುತ್ತೆ. ಅದನ್ನು ಗಮನದಲ್ಲಿಟ್ಟು ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ನೀವು ಮನಸಾರೆ ಪ್ರಾರ್ಥನೆ ಮಾಡಬೇಕು. ಪಾರ್ವತಿ ಈಶ್ವರರಿಗೆ ಸಮಾನವಾದಂತಹ ನನ್ನ ತಂದೆ ತಾಯಿಯರ ಮನಸ್ಸಿನಲ್ಲಿ ನಾನು ನೋವನ್ನು ಉಂಟು ಮಾಡೋದಿಲ್ಲ ಅನ್ನತಕ್ಕಂತಹ ಪ್ರತಿಜ್ಞೆಯನ್ನು ಮಾಡುವ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ. ಅದು ನಿಮಗೇ ಕ್ಷೇಮ ಅಂತ ಹೇಳ್ತಾ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೇ ಸಂದರ್ಭ ಇರಲಿ, ಎಂತಹ ಒತ್ತಡಗಳು ಬೇಕಾದರೂ ಇರಲಿ, ನೀವು ಮಾಡಬೇಕಾದಂತಹ ಕೆಲಸವನ್ನು
ಬೇರೆ ಯಾರಿಗೂ ಕೂಡ ವಹಿಸಬೇಡಿ. ನೀವೇ ಆ ಕಾರ್ಯವನ್ನು ಮಾಡಬೇಕಾದಂಥದ್ದು. ನೀವು ನಿಮ್ಮ ಕಾರ್ಯವನ್ನು ಬೇರೆಯವರಿಗೆ ವಹಿಸಿದ್ದೇ ಆದರೆ ಅಲ್ಲಿ ಧನ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ದುಡ್ಡು ನಿಮ್ಮಿಂದ ಬಿಟ್ಟು ಹೋಗುತ್ತೆ, ನಿಮ್ಮ ವ್ಯವಹಾರದಲ್ಲಿ ಅತಂತ್ರವಾಗುತ್ತೆ. ಅದನ್ನು ಗಮನಿಸಬೇಕು. ಯಾರು ಕಾರ್ಯನಿರ್ವಹಿಸ್ತಾರೋ ಅವರು ಮಾಡಿದಂತಹ ತಪ್ಪಿಗೆ ನೀವು ದಂಡವನ್ನು ಕಟ್ಟಬೇಕಾಗತ್ತೆ. ನೀವು ಬೇರೆಯವರ ಮುಂದೆ ತಲೆಯನ್ನು ತಗ್ಗಿಸ್ಬೇಕಾಗತ್ತೆ. ಈ ರೀತಿಯ ವಾತಾವರಣವನ್ನು ತಂದುಕೊಳ್ಳುವಂಥದ್ದು ಬೇಡ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ಜಾಗೃತಿಯಾಗಿರಬೇಕು. ಅದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶರೀರಕ್ಕೆ ತೊಂದರೆಯನ್ನು ಉಂಟು ಮಾಡುವ ಸೂಚನೆ ಕಾಣ್ತಾ ಇದೆ. ಇಂದು ಹೆಚ್ಚು ಹುಳಿಯ ಪದಾರ್ಥಗಳನ್ನು ತಿನ್ನುವಂಥದ್ದು ಬೇಡ. ಆ ಹುಳಿಯ ಪದಾರ್ಥದಿಂದ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣತಕ್ಕಂಥದ್ದು. ಆರೋಗ್ಯವೇ ಸಂಪತ್ತು, ಅದರ ಬಗ್ಗೆ ಗಮನ ಹರಿಸಬೇಕು. ಯಾವಾಗ ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣುತ್ತೋ ಆವಾಗ ಜೀವನದಲ್ಲಿ ಯಾವ ಸಾಧನೆ ಅಥವಾ ಯಾವ ಸಂಪಾದನೆ, ಯಾವ ಉಳಿಕೆ ಗಳಿಕೆ ಅದು ಯಾವುದೂ ಕೂಡ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದಾಗ್ಬಿಡುತ್ತೆ. ಆದ್ದರಿಂದ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾಗುತ್ತೆ. ಆಂಜನೇಯನನ್ನು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.